ನಮಸ್ಕಾರ. ನಾನು ಡಾಕ್ಟರ್ ದೀಪಕ್. ನಿಮಗೆಲ್ಲ ಗೊತ್ತಿದೆ, ಇದು ಸೂಪರ್ ಸ್ಪೆಷಾಲಿಟಿ ಯುಗ ಅಂತ. ಕಾಲ್ಗೊಂದು ಕೈಗೊಂದು ಅಂತ ಸ್ಪೆಷಾಲಿಟಿ ಹುಟ್ಕೊಂಡಿದೆ. ನೀವುಗಳು ಸಹ ನಿಮಗೆ ಪರಿಚಯ ಇದ್ದರೂ ಬರೀ MBBS ಅಂತ ಅವ್ರ ಹತ್ರ ಟ್ರೀಟ್ಮೆಂಟ್ಗೆ ಹೋಗದೆ ಸ್ಪೆಷಲಿಸ್ಟ್ ಹತ್ರ ಹೋಗಿರ್ಬೋದು. ಹಾಗಾದರೆ ಬರೀ MBBS ಓದಿದರೆ ಕಡಿಮೆನಾ ಅಂತ ಅನಿಸುತ್ತೆ. ಒಂದು ಅಂಕಿ ಅಂಶದ ಪ್ರಕಾರ ನಮ್ಮ ದೇಶ ಹಳ್ಳಿಗಳ ದೇಶ. ಈಗಲೂ ಎಲ್ಲ ಹಳ್ಳಿಗಳಲ್ಲಿ MBBS ಡಾಕ್ಟ್ರೇ ಸೇವೆ ಸಲ್ಲಿಸ್ತಾ ಇರೋದು. ನೀವು ಯಾವುದೇ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಅಲ್ಲಿ ಕೂಡ ಎಮರ್ಜೆನ್ಸಿ ರೂಮ್ನ ಅವರೇ ನೋಡ್ಕೊಳ್ಳೋದು. ಗೌರ್ಮೆಂಟ್ ಹಾಸ್ಪಿಟಲ್ ಬಿಡಿ, ಪ್ರೈವೇಟ್ ಹಾಸ್ಪಿಟಲ್ ಅಥವಾ ನರ್ಸಿಂಗ್ ಹೋಮ್ಗಳನ್ನು ಕೂಡ ನೋಡಿ, ಅಲ್ಲೂ ಕೂಡ MBBS ಡಾಕ್ಟ್ರೇ ಕ್ಯಾಶುಯಾಲಿಟಿನ ನೋಡ್ಕೊಳ್ಳೋದು. ಮತ್ತು ಸರಿಸುಮಾರು 90% ಸಾಮಾನ್ಯ ಕಾಯಿಲೆಗಳನ್ನು ಬರೀ MBBS ಓದಿರೋರು ಟ್ರೀಟ್ ಮಾಡಬಹುದು. ಆಮೇಲೆ ಈಗಲೂ ನನಗೇನು ಅನಿಸುತ್ತೆ ಅಂತಂದರೆ, ನಾನು MBBS ಓದ್ತಾ ಇದ್ದಾಗಿದ್ದ ನಾಲೆಡ್ಜು ಇವಾಗಿಲ್ಲ ಅಂತ ಅನಿಸುತ್ತೆ. ಹೀಗಿರುವಾಗ ಬರೀ MBBS ಅಂತ ಒಂದು ಸಲ ಯೋಚನೆ ಮಾಡಿದಾಗ ಅಥವಾ ನೀವು ಯಾರಿಗಾದರೂ ಹೇಳಬೇಕಾದ್ರೆ ಖಂಡಿತ ಯೋಚನೆ ಮಾಡಿ. ಈ ವಿಡಿಯೋ ಎಲ್ಲರ ಅವೇರ್ನೆಸ್ಗೋಸ್ಕರ ಮಾಡಿರುವುದು. ಥ್ಯಾಂಕ್ ಯು.